ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಮೇಕೆ ಮೇಯ್ಸೋಕೆ ಬಂದೀನಿ. ನೋಡಿ ನಮ್ಮ ಮೇಕೆಗಳೆಲ್ಲ ಇಲ್ಲ ಐತಿ. ಇಲ್ಲಿ ಮೇಕೆಗಳು ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಮೇಕೆ ಮೇಯ್ಸೋಣ ಅಂತ. ನೋಡಿ ನಮ್ಮ ಮೇಕೆಗಳಿಗೆಲ್ಲ ದಾರ ಹಾಕೊಂಡು ಹಿಡ್ಕೊಳಂಗಿಲ್ಲ, ಒಂದೇ ದಾರ ತಂದರೆ ಸಾಕು. ನೋಡಿ ಒಂದೇ ದಾರ ತಂದರೆ ಸಾಕು, ಎಲ್ಲ ಹಿಂದೆನೇ ಬರ್ತವೆ, ಎಲ್ಲೂ ಹೋಗಲ್ಲ. ನೋಡಿ ರೂಢಿ ಆಗಿಬಿಟ್ಟೈತೆ, ಡೈಲಿ ಓಡಾಡಿ ದಾರಿ ಎಲ್ಲ ಹೇಳ್ಕೊಡಂಗೆ ಇಲ್ಲ ಇವಕ್ಕೆ, ಅವೇ ಬರ್ತವೆ ಹಿಂದೆ. ನೋಡಿ ನಮ್ಮೂರು ನೇಚರ್ ಹೇಗಿದೆ, ಫುಲ್ ಹಸಿರು. ಬನ್ನಿ ಇವತ್ತು ಮೇಕೆ ಮೇಯ್ಸೋಣ. ನಮ್ಮಪ್ಪ ತೋಟದ ಅವರೇ, ಅದಕ್ಕೆ ಹಿಡ್ಕೊಂಬ ಅಂದರು, ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ ಏನೋ ಕೆಲಸ ಮಾಡಿಸ್ತಾವ್ರು ಅವ್ರ ತೋಟದಲ್ಲಿ. ನಾನು ಹಂಗೆ ಮೇಕೆ ಎಲ್ಲ ಮೇಯ್ಸ್ಕೊಂಡು ಹಿಡ್ಕೊಂಬರ್ಬೇಕಂತೆ ಫೋನ್ ಮಾಡಿದ್ರು, ಮೇಕೆ ಹಿಡ್ಕೊಂಬ ಅಂತ. ಅದಕ್ಕೆ ಇವಾಗ ಹಿಡ್ಕೊಂಡು ಹೋಯ್ತಾ ಇದ್ದೀನಿ. ಬನ್ನಿ ಸ್ನೇಹಿತರು, ಹೋಗೋಣ ಮೇಕೆ ಮೇಯ್ಸ್ಕೊಂಡು ಬರೋಣ ಇವತ್ತು ಒಂದು ದಿವಸ. ಹಿಡ್ಕೊಂಡು ಆಗಲಿಲ್ಲ ಅಂದರೆ ನಮ್ಮ ಡ್ಯಾಡಿ ಸರಿಯಾಗಿ ಬೈತಾರೆ, ಅದಕ್ಕೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಅವಕ್ಕೂ ಊಟ ಎಲ್ಲ ಕೊಡಬೇಕಲ್ಲ. ನಾನು ಇಲ್ಲಿದ್ದೀನಿ ನೋಡಿ, ನಾನು ಹಿಂದೆನೇ ಬರ್ತೇವೆ ಅವು ಹುಡಿಕೊಂಡು. ನೋಡಿ ಎಷ್ಟು ನೀಟಾಗಿ ಬರ್ತೇವೆ. ಸುಮ್ಮನೆ ಹೋದ್ರೆ ಆಯಿತು, ನಮ್ಮ ಹಿಂದೆ ನಾವು ಎಲ್ಲಿದ್ದೀವಿ ಅಂತ ಹುಡ್ಕೊಂಡು ಬರ್ತೇವೆ. ಹೆಂಗೆ ನಮ್ಮ ನೋಡಿ, ನಮ್ಮ ಮೇಕೆ ಕೈಗೆ 3 ಮೇಕೆ ನಾಯಿಗೆ ಸಾಕಿದ್ದೀವಿ, ಅಲ್ಲೊಂದು ಇಲ್ಲೊಂದು, ಎಲ್ಲ ಬರ್ತಾವೆ ನೋಡಿ ಇವಾಗ. ಸ್ನೇಹಿತರೆ, ನಮ್ಮ ಕಡೆ ಎಲ್ಲ ಮಳೆ ಬಂದು ಎಷ್ಟು ಹಸ್ರಾಗೈತೆ ಅಂದರೆ ಫುಲ್ ಚೆನ್ನಾಗೈತಿ ಇವಾಗ. ನೋಡಿ ಇವನು 10:15 ಅಂತ ಅವನ ಹೆಸರು. ಅವನೊಬ್ಬನೇ ಸೈಡಲ್ಲಿ ಹೋಯ್ತವನು, ಯಾವ ಸವಾಸನೂ ಬೇಡ ಅಂತ. ಅವನು ನಡೆದಿದ್ದೆ ದಾರಿ ಅಂತೆ. ಏನು ಹೇಳೋದು 10:15ಗೆ. ಮತ್ತೆ ಸ್ನೇಹಿತರೆ, ಏನು ಸಮಾಚಾರ? ಅಂಥವು ನೀರು ಇಕ್ಕಿದ್ದೀವಿ, ಕುಡ್ದಿಲ್ಲ. ಗುಂಡಿಲಿರೋ ನೀರು ಕುಡಿಯೋಕೆ ಹೋಗೋನಿ. ನೋಡಿ ಇವರೆಲ್ಲ, ಅವ್ರ ತೋಟದೆಲ್ಲ ನೀವು ಮೈದ್ರೆ ಸುಮ್ಮನೆ ಇರ್ತಾರೆ ಅವರು. ನಡೀರಿ. ಇದು ನೋಡಿ ಹೆಂಗೆ ಮಾಡ್ತಾ ಇದೆ, ಮೈಯೆಲ್ಲ ಕಡಿತದೇನೋ, ಉಜ್ತೈತೆ ಮಣ್ಣಿಗೆ ಹಾಕಿ. ನೋಡಿ ಇವಳು ನಮ್ಮ ಮನೆ ದೊಡ್ಡ ಮಗಳು, ಇವಳೇ ಫಸ್ಟ್ ತಂದಿದ್ದು ನಾವು. ಆಮೇಲೆ ಇಷ್ಟೆಲ್ಲ ಆಗಿದ್ದು, ಎರಡು ತಗೊಂಬಂದು ಇಷ್ಟ ಆಗೈತಿ ಇವಾಗ. ಹೆಂಗೆ ಬಗ್ಗಿಸ್ಕೊಂಡೆಲ್ಲ ತಿಂತಾವ ಅವನು. ನೋಡಿ ನಮ್ಮ ಅಪ್ಪ ಕೆಲಸ ಮಾಡಿಸ್ತಾವ್ರೆ, ಅದಕ್ಕೆ ಅವರು ಮೇಕೆನ ಹಿಡ್ಕೊಂಬ ಅಂತ ನಂಗೆ ಹೇಳಿದ್ದು. ನೋಡಿ ಅವ್ರು ಕೆಲಸ ಮಾಡಿಸ್ತಾವ್ರೆ. ಅಲ್ಲಿ ಮೇಕೆಗಳೆಲ್ಲ ಇಲ್ಲವೆ, ಮೇಯ್ರೆ ನೋಡಿ ಗುದ್ದಾಡ್ತವೆ, ಕಿತ್ತಾಡ್ತವೆ. ಅಲ್ಲಿ ನೋಡಿ ಹೆಂಗೆಲ್ಲ ಎಗ್ರಿ ತಿಂತಾವ ನಮ್ಮ ಬಿಳಿಯ. ಸ್ನೇಹಿತರೆ, ನೀವು ಯಾರಾದರೂ ರೈತರ ಮಕ್ಕಳಾಗಿದ್ರೆ ಗೊತ್ತಾಗುತ್ತೆ ಈ ಮೇಕೆ ಮೇಯಿಸೋದು, ತೋಟದಲ್ಲಿ ಕೆಲಸ ಮಾಡೋದು ಎಲ್ಲ. ಮಳೆ ಬರೋದು ಅಂತ ಕೊಡೆ ಹಿಡ್ಕೊಂಬಂದಿದ್ದೀನಿ. ನಮ್ಮ ಮೇಕೆಗಳ್ನ ಎಲ್ಲಿ ಬಿಡೋದು ಗೊತ್ತಿಲ್ಲ. ಮಳೆ ಬಂದರೆ ನೋಡಿ ಅವೆಲ್ಲ ನಾನು ಎಲ್ಲಿ ಬಂದರೂ ಅಲ್ಲೇ ಬರ್ತವೆ. ಮೇವಿದ್ರೂ ಪರವಾಗಿಲ್ಲ, ಬಿಟ್ಬಿಟ್ಟು ಬರ್ತವೆ ನಾನು ಹಿಂದೆ. ಇಂಥ ಒಳ್ಳೆ ಮೇಕೆಗಳದ. ನನ್ನ ಮೇಲೆ ಅಭಿಮಾನ ಜಾಸ್ತಿ, ಇವಕ್ಕೆ ಅಭಿಮಾನ ಪ್ರೀತಿ ಜಾಸ್ತಿ, ಅದಕ್ಕೆ ಓಡಿ ಬರ್ತವೆ. ಅದಕ್ಕೆಲ್ಲ ಸ್ನೇಹಿತರು ಓಡಿ ಬರೋದು ಇವು. ಯಾವನ ನಾಯಿ ಒಂದು ಕಚ್ಬಿಟ್ರೆ ಕಷ್ಟ ಅಂತ ಓಡಿ ಬರ್ತವೆ, ಇಲ್ಲಾಂದ್ರೆ ಇವೆಲ್ಲಿ ಬರ್ತಿದ್ದವು. ಇವಾಗಲೇ ನೀನು ಯಾರು ಅಂತ ಹೇಳ್ಬಿಟ್ಟು ಹೋಯ್ತಿದ್ದೆ. ಆದರೂ ಹೇಳಿದ ಮತ್ತೆ ಕೇಳ್ತೇವೆ. ಒಳ್ಳೆ ಮೇಕೆಗಳು ನಮ್ಮ ಮೇಕೆಗಳು, ಬೇರೆ ಮೇಕೆಗಳ ಥರ ಎಲ್ಲ ಜಾಸ್ತಿ ಗಲಾಟೆ ಮಾಡೋದು. ಎಷ್ಟೇ ಗಂಟೆ ಮೇವು ಹಾಕಿಲ್ಲ ಅಂದರೆ ಸುಮ್ಮನೆ ಇರ್ತೇವೆ, ಕರ್ಕೊಂಬಂದಾಗ ಬರ್ತೇವೆ ಅಷ್ಟೇ. ನೋಡಿ ಎಷ್ಟು ಒಳ್ಳೆ ಮೇಕೆ ನಮ್ಮವು. ಸ್ನೇಹಿತರೆ, ಏನು ಮಾಡೋದೇ ಗೊತ್ತಿಲ್ಲ. ಕಾಲೇಜ್ ಮುಗ್ದಿದೆ, ಕೆಲಸ ಸಿಕ್ಕಿಲ್ಲ. ಕೆಲಸದವ್ರಿಂದ ಫೋನ್ ಮಾಡಿಲ್ಲ, ಇಂಟರ್ವ್ಯೂ ಕೊಟ್ಟಿದ್ದೀನಿ. ಯಾವಾಗ ಫೋನ್ ಮಾಡ್ತಾರೋ ಏನು ಮಾಡ್ತಾರೋ. ಅಲ್ಲಿವರೆಗೂ ಊರಲ್ಲಿ ಮೇಕೆ ಗೀಕೆ ಮೇಯಿಸ್ಕೊಂಡು ಕೆಲಸಕ್ಕೆ ಅಲ್ಲಿ ಇಲ್ಲಿ ಹೋಗಿ ಟ್ರೈ ಮಾಡಿಕೊಂಡು ಇರೋದೇ ಕೆಲಸ. ನಮ್ಮ ಅಪ್ಪ ಬೇರೆ ಬೆಂಗ್ಳೂರಿಗೆ ಹೋಗ್ಬಿಡ, ಒಂದು 2 ದಿವಸ ಇರು ಅಂತಾರೆ. ಕೇಳಿ ಅಂಥವೆಲ್ಲ ಕೆಲಸ ಮಾಡಿಸ್ಬೇಕಲ್ಲ ನನ್ನ ಕೈಲಿ, ಅದಕ್ಕೆ ಹಂಗೆ ಅಂತಾರೆ. ಮೊನ್ನೆ ಎಲ್ಲ ಕಾಯಿ ಕೀಳ್ಸಿದ್ರು, ಇವತ್ತು ಮೇಕೆ ಹಿಡ್ಕೊಂಬ ಅಂತ ಹೇಳೋರೆ.
ಅದು ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಸಿರ್ತಾರೆ. ಇಲ್ಲಿ ತೋಡ್ ನೋಡಿ ಅವ್ರು ಜಮೀನು ಕ್ಲೀನ್ ಮಾಡಿಸಿರೋ ನಾನು ಮೇಕೆ ಮೇಯ್ಸೋದಂತೆ. ಇದೇ ನಮ್ಮ ಕತೆ ಸ್ನೇಹಿತರೆ. ಜೀವನ ಭಾರಿ ಕಷ್ಟ ಅಂತ ಇವಾಗ ಅನಿಸ್ತೈತಿ. ಹೆಂಗ ಆರಾಮಾಗಿದ್ದ ಚಿಕ್ಕ ವಯಸ್ಸಲ್ಲಿ, ಇವಾಗ ದೊಡ್ಡವರಾಗ್ಬಿಟ್ಟು ಕೆಲಸ ಹುಡುಕ್ಬೇಕು, ಓದಬೇಕು, ಕೆಲಸ ತಗೋಬೇಕು, ಸಂಬಳ ಮಾಡಬೇಕು. ಸಂಬಳ ಮಾಡಿ ಏನು ಸಾಕೋದು ಏನು ಬಿಡೋದು, ಈಗ ಬರೋ ಸಂಬಳದಲ್ಲಿ ಏನೂ ಸಾಲಲ್ಲ. ಅದಕ್ಕೆ ಸ್ನೇಹಿತರೆ, ಯಾರು ಒಂದು ಬಿಸ್ನೆಸ್ ಮಾಡಿ ಇದ್ದರೆ ಒಂದು ಬಿಸ್ನೆಸ್ ಮಾಡಿ. ಫಸ್ಟು ಕಮ್ಮಿ ಸಂಬಳ ಬಂದರೂ ಪರವಾಗಿಲ್ಲ, ಅದರಲ್ಲಿ ಅದೇ ಮಾಡಿ. ಆದರೆ ನಮ್ಗೆ ಏನು ಮಾಡೋಕ್ಕೂ ದುಡ್ಡಿಲ್ಲ, ಅದೇ ಪ್ರಾಬ್ಲಮ್. ಮಿಡಲ್ ಕ್ಲಾಸ್ ಅವ್ರ ಪರಿಸ್ಥಿತಿನೇ ಹಿಂಗೆ. ಆದರೆ ಸ್ವಲ್ಪ ನೆಮ್ಮದಿಯಾಗಿದ್ದೀವಿ, ಅದೇ ಖುಷಿ. ಜಮೀನು ಮಟ್ಟ ಮಾಡ್ತಿರೋದು, ನಮ್ಮ ಜಮೀನೆಲ್ಲ ಹಳ್ಳ ಗಿಳ್ಳ ಎಲ್ಲ ಆಗ್ಬಿಟ್ಟಿತ್ತು. ಮೊದಲೇ ದೊಡ್ಡ ದೊಡ್ಡ ಗಿಡ ಎಲ್ಲ ಬೆಳೆದಿಲ್ಲಿ, ಇವಾಗ ಮಟ್ಟ ಮಾಡಿಸ್ತಾ ಇದ್ದೀವಿ. ನೋಡಿ ಎಷ್ಟು ನೀಟಾಗಿ ಮಟ್ಟ ಮಾಡೋರು. ಮೇಕೆಗಳು ಮುಳ್ಳಿದ್ರು ಸೊಪ್ಪು ಬಿಡ್ಸ್ಕೊಂಡು ತಿಂತೇವೆ. ನೋಡಿ ಈ ಗಿಡದಲ್ಲಿ ಎಷ್ಟು ಮುಳ್ಳೈತೆ, ಅದು ನಮ್ಮ ಮೇಕೆ ನೀಟಾಗಿ ಬಿಡ್ಸ್ಕೊಂಡು ತಿಂತಾವನಿ. ನೋಡಿ ಎಷ್ಟು ನೀಟಾಗಿ ಬಾಯಲ್ಲಿ ಬಿಡಿಸ್ತಾನೆ. ನಾವಾದ್ರು ಕೈಯಲ್ಲಿ ಬಿಡಿಸ್ತೀವಿ ಮೀನಿಗೇನನ್ನ ಆದರೆ. ಬಾಯೆಲ್ಲ ನೀಟಾಗಿ ಯಾವ್ಯಾವ ಬೇಕು ಯಾವ್ಯಾವ ಬೇಡ ಎಲ್ಲ ತಿನ್ಕೋತಾವನಿ. ಹಿಂಗೆ ನಮ್ಮ ಮೇಕೆ ಸ್ಕಿಲ್ಗಳು. ಅವರು ಅಷ್ಟೇ, ಅಲ್ಲೊಂದು ಸ್ವಲ್ಪ ಜನ ಅವ್ರೆ, ಅವ್ರ ಪಾಡಿಗೆ ಅವ್ರು ಮೇಯ್ಕೊಂಡು ಸುಮ್ಮನೆ ಮನೆಗೆ ಬರ್ತಾರೆ ಕರೆದಾಗ. ನೋಡಿ ಮೇಯಕ್ಕೆ ಅಂತ ಬಂದಾಗ ಶಿಸ್ತು. ಅವರವರೆಲ್ಲ ಎಲ್ಲರೂ ಹೊಡಿಕೊಂಡು ಮೇಯೋದು. ಎಲ್ಲಿ ಮೇಯೋದು ಅಲ್ಲೋಗಿ ಮೇಯೋದು. ಬರ ಸೈಡಿಗ್ಲೇ ಹೋಗೋ ಮೇಯೋಗೋ. ಸ್ನೇಹಿತರೆ, ಮತ್ತು ಏನು ಸಮಾಚಾರ? ಎಲ್ಲ ಆರಾಮಾಗಿದ್ದೀರಾ? ಆರಾಮಾಗಿದ್ದರೆ ಬೇಡಿ ಸ್ನೇಹಿತರೆ. ಆರಾಮಾಗಿದ್ದರೆ ಜೀವನದಲ್ಲಿ ಮುಂದೆ ಬರೋಕ್ಕಾಗಲ್ಲ. ಕಷ್ಟ ಬೀಳ್ಬೇಕು ಜಾಸ್ತಿ. ಕಷ್ಟ ಬಿದ್ದರೆ ಮುಂದೆ ಬರೋಕ್ಕಾಗೋದು. ಆರಾಮಾಗಿರೋ ಟೈಮೆಲ್ಲ ಇನ್ನೂ ಜಾಸ್ತಿ ಐತೆ, ಅವಾಗ ಆರಾಮಾಗಿರ್ಬೇಕು. ನೋಡಿ ನಮ್ಮ ಮೇಕೆಗಳನ್ನ ಬೆಳಗ್ಗೆಲ್ಲ ಮನ್ಗಿರ್ತೇವೆ, ಮಧ್ಯಾಹ್ನ ಬಂದು ಚೆನ್ನಾಗಿ ಮೇಯ್ತೇವೆ. ತಿರುಗಿ ರಾತ್ರಿ ಎಲ್ಲ ಮಲ್ಕೋತೇವೆ, ಮೇವು ಹಾಕ್ತೀವಿ, ಮೇವು ತಿಂತೇವೆ. ಅಲ್ಲಿ ನಮ್ಮ ಅಪ್ಪ ಕರಿತೈತೆ, ಎಲ್ಲ ಮೇಕೆಗಳು ಮೇಯ್ತಾವೆ. ಇವೆರಡು ಮಲ್ಕೊಂಡು ಎದ್ದು ಇವಾಗ ಹೋಯ್ತಾವೆ ಕರೆದಾಗ. ನೋಡಿ ಇವಕ್ಕೆ ಹೆಂಗಿರು ಮನೇಲಿ ಮೇವು ಹಾಕ್ತಾರೆ, ತಿನ್ಕೊಂಡು ಆರಾಮಾಗಿ ಇದ್ಬಿಡೋಣ, ಇಲ್ಲಿ ಬಂದು ಮಲ್ಕೊಳ್ಳೋಣ ಅಂತ. ಎಲ್ಲ ಚೆನ್ನಾಗಿ ಟಿಕ್ಕೆಲ್ಲ ಚೆನ್ನಾಗಿ ಕಲ್ತ್ಕೊಂಡು ನೋಡಿ ಪಾಪ ಅವೆಲ್ಲ ಮೇಯ್ತಾವೆ. ಇವರಿಬ್ರು ಮಲ್ಗೋರು ಆರಾಮಾಗಿ ಬಂದಿಲ್ಲ ಸಪ್ರೇಟಾಗಿ. ನೋಡಿ ಅವರಿಬ್ರು ಆ ಕಡೆ ಅವ್ರು ಎಲ್ಲ ಇಬ್ರು ಬಂದಿಲ್ಲಿ ನಾಟಕ ಆಡ್ಕೊಂಡು ಮಲ್ಕೊಂಡು ಈಗ ಕರೆದ್ರಲ್ಲ ಒಡೆದ ಗಿಡಿ ಥರ ಬಂದರೆ ಅಂತ ಎದ್ದೋಯ್ತಾವ್ರಿ. ಇಂಥ ಬುದ್ಧಿ ಇರಬೇಡ ಇವ್ರಿಗೆ. ನೋಡಿ ಇದೇ ಕಾಡಲ್ಲಿ ನಮ್ಮ ಮೇಕೆ ಮೇಯ್ತಿರೋದು ಸ್ನೇಹಿತರೆ. ನೋಡಿ ಕಟ್ಟಿದ್ಯಾ ಬಿಟ್ಟಿದ್ಯಾ? ಎಲ್ಲ ಎಲ್ಗೋಯ್ತಾವೆ. ನೋಡಿ ಮಳೆ ಬರ್ತೈತೆ, ಛತ್ರಿ ಹಿಡ್ಕೊಂಡಿದ್ದೀವಿ. ಈಗ ಫುಲ್ ಮಳೆ ಜಿಡಿ. ಛತ್ರಿ ಹಿಡ್ಕೊಂಡು ಮೇಕೆ ಮೇಯ್ಸೋದು ಇವಾಗ.